ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ. ಒಂದು ಉದ್ಯಾನದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು ಇನ್ನೂ ಇತರ ಜೀವರಾಶಿಗಳು ಜೀವಿಸ್ತಿದ್ವು. ಅವು ಎಲ್ಲಾ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರ ಹತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ದೆ ಆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಭಯಕ್ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ ಬಾಲು ನೀರ್ ಕುಡಿಯಕ್ ಬರ್ತಾನೆ. ಅದನ್ ನೋಡಿ ಮಂಟು ಹೀಗಂತಾನೆ, ಬಂಟಿ, ನೀನು ನನ್ ಕೊಳನ ಹೀಗೆ ಗಲೀಜ್ ಮಾಡ್ತಾ ಇದ್ಯಾ? ಗಲೀಜಾಗಿರೋ ನಿನ್ ಮುಖಾನ ಇಲ್ಲಿಂದ ತಕೊಂಡ್ ಹೋಗ್ತೀಯೋ ಹೇಗೆ? ಬಂಟು ಅಣ್ಣ, ಈ ಕೆರೆ ನಿನ್ನದೊಬ್ಬನದೇ ಅಲ್ಲ, ಈ ಕೆರೆ ಇಡೀ ಕಾಡ್ನದ್ದು. ಇಲ್ಲ, ಈ ಕೊಳ ನಂದು. ಮತ್ತೆ ನನ್ ಕೊಳದಿಂದ ನಿಮಗೆಲ್ಲ ನೀರ್ ಕುಡಿಯಕ್ ಸಿಗ್ತಾ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ, ಗೊತ್ತಾಯ್ತಾ? ಹೋಗಿ ಹೇಳು ಆ ನಿನ್ನ ರಾಜನಿಗೆ, ಕೆರೆಯ ರಾಜ ಒಂದು ಆಜ್ಞೆ ಮಾಡಿದಾನಂತ. ಅದೇನಂದ್ರೆ ಈ ಕೆರೆಯಿಂದ ಯಾರೇ ನೀರು ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರ್ ಕುಡಿಯಕ್ಕೆ ಬಿಡೋದಿಲ್ಲ. ಪಾಪ ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿದ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳೀತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನತ್ರ ಹೇಳುತ್ತೆ, ಅಮ್ಮ, ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಮಗ್ನೆ, ಮಂಟುಕ್ ಕೊಡಕ್ಕೆ ಏನೂ ಇಲ್ಲ. ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ಕಾಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳ್ಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬಹುದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ. ಏನೋ ನಿಂಗೆ ಇಷ್ಟೊಂದು ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ಯಾ ನೀನು? ಎಷ್ಟು ಧೈರ್ಯನೋ ನಿಂಗೆ? ತಡಿ, ನಿನ್ಗೀಗ ಇದೇ ಹಬ್ಬ. ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೆ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡ್ಸ್ಕೊಳ್ತಾರೆ, ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಲಿ ನೋವು ತಡ್ಕೊಳಕ್ಕಾಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ, ನೀನು ಭದ್ರವಾಗಿರು, ನಾನು ನಿನ್ನನ್ ಬಿಟ್ಟು ಹೋಗೋ ಸಮಯ ಬಂದಿದೆ. ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ. ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ, ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ನೀನನ್ ಯಾವಾಗ್ಲೂ ಒಬ್ಬನ್ನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ನ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ. ಆಗ ಅವ್ನು ನೋಡ್ತಾನೆ, ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು. ನಾನು ಆನೆ ಮಾವನ್ ತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ, ಈ ಕೊಂಬೆ ಜರುಗ್ಲಿ. ಚಿಂಟು ಹಂಗ ಅನ್ನೋ ಇಲ್ವೋ,
ಆ ಕೊಂಬು ಅದಷ್ಟಗದೆ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿದ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ. ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ. ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ. ಈ ದುಷ್ಟನಿಗೆ ಹಿಂಗೆ ಆಗ್ಬೇಕು, ದೇವ್ರು ಇವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನನ್ನ ಬಿಡಿಸ್ಕೊ ನೋಡೋಣ. ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕತ್ ತೆಗೆದು ಬಿಡ್ತಾನೆ. ಅದನ್ನ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ ಮತ್ತು ಈಗಂತಾನೆ, ಚಿಂಟು, ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನೀನ್ ನನ್ನನ್ನ ಕಾಪಾಡಿದ್ಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನೂ ಆಗ್ತಾ ಇರ್ಲಿಲ್ಲ. ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ. ಏ ಕಾಲುಕಾಗೆ, ನೀನ್ ಎಷ್ಟು ಗಲೀಜು, ನೀನ್ ನನ್ ಮನೆನೆಲ್ಲ ಹಾಳು ಮಾಡಾಕ್ದೆ. ಹಾಗಾದ್ರೆ ಸ್ವಚ್ಛ ಮಾಡೋ, ನನ್ ಕೆಲ್ಸ ಆಯ್ತು, ನಂಗೇನು ಏನಾದ್ರೂ ಇನ್ನು. ಇದು ಢೋಲಕ್ಪುರ್ ಹಳ್ಳಿಯ ಕತೆ. ಇಲ್ಲಿ ತುಂಬಾ ಪಕ್ಷಿಗಳು ಮರಗಳು ಒಟ್ಟಿಗೆ ಖುಷಿ ಖುಷಿಯಾಗಿರ್ತಿದ್ರು. ಅಲ್ಲಿ ವಿವಿಧ ರೀತಿಯ ಮರಗಳಿರ್ತಿತ್ತು. ಆ ಮರದ ಮೇಲೆ ವಿವಿಧ ರೀತಿಯ ಪಕ್ಷಿಗಳು ಇರ್ತಿತ್ತು. ಅವಾಗೊಂದ್ ಮರ ಗುಬ್ಬಚ್ಚಿ ಹತ್ರ ಹೇಳುತ್ತೆ, ಅರೆ ಚಮೇಲಿ ಹಕ್ಕಿ, ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ, ನಂಗೆ ಕುಣಿಯೋಕೆ ಮನಸ್ಸಾಗ್ತಾ ಇದೆ. ಹಾಗಾದ್ರೆ ಆಡು, ಆದ್ರೆ ನೀನ್ ಡ್ಯಾನ್ಸ್ ಮಾಡಕ್ ಆಗಲ್ವಲ್ಲ, ನಿನ್ ಕಾಲ್ಗಳು ಭೂಮಿ ಒಳಗ್ತಾನೆ ಇದೆ. ಅವಾಗ ಆ ಮರ ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಗುಬ್ಬಚ್ಚಿನ ಕೆಳಗ್ ಬೀಳಿಸ್ಬಿಡುತ್ತೆ. ನೋಡು, ನಾನ್ ಕುಣ್ದೆ, ನೀನಂತೂ ನೆಲಕ್ ಬಿದ್ಯಲ್ಲ. ಬುದ್ಧಿ ಇಲ್ವಾ ನಿನ್ಗೆ, ನೀನೇನ್ ಲೂಸಾ? ಅಲ್ಲಿ ಎಲ್ಲಾರು ಹಾಗೆ ಸಂತೋಷವಾಗಿರ್ತಿದ್ರು. ಅಲ್ಲೇ ಒಂದ್ ಪಪಾಯ ಗಿಡನೂ ಇತ್ತು. ಅಲ್ಲಿ ತುಂಬಾ ಪಪಾಯ ಹಾಗೂ ಗುಬ್ಬಚ್ಚಿ ಇರ್ತಿತ್ತು. ಎಲ್ಲರೂ ತುಂಬಾ ಖುಷಿ ಖುಷಿಯಿಂದ ಇರ್ತಿದ್ರು. ಅಲ್ಲೇ ಒಂದು ದಪ್ಪ ಪಪಾಯದ ಮನೆ ಇತ್ತು. ಅದು ಎಲ್ಲಾ ಪಕ್ಷಿಗಳಿಗೂ ಸಹಾಯ ಮಾಡ್ತಿತ್ತು. ಉಳ್ಕೊಳ್ಳಕ್ಕೆ ಜಾಗ ಇಲ್ದೇ ಇರೋ ಯಾವ ಪಕ್ಷಿ ಆದ್ರೂನು ಅದು ಆ ದಪ್ಪ ಪಪಾಯದ ಮನೆನ ಉಪಯೋಗಿಸ್ಕೊಳ್ತಿತ್ತು. ಆ ದಪ್ಪ ಪಪಾಯ ತುಂಬಾ ಒಳ್ಳೇದು. ಅದು ಎಲ್ಲಾ ಪಕ್ಷಿಗಳಿಗೂ ಯಾವಾಗ್ಲೂ ಸಹಾಯ ಮಾಡ್ತಿತ್ತು. ಆಮೇಲೆ ಒಂದಿವಸ ಕಾಗೆ ಹತ್ರ ಹೇಳತ್ತೆ, ಅರೆ ಅಣ್ಣ, ನನ್ ಮನೆಗೆ ನೆಂಟ್ರು ಬರ್ತಾ ಇದ್ದಾರೆ, ನಾನ್ ಅವ್ರನ್ನ ಇಲ್ಲಿ ಕರ್ಕೊಂಬರ್ಲಾ? ಸ್ವಲ್ಪ ದಿನ ಅಷ್ಟೇ, ಪ್ಲೀಸ್ ನೀನ್ ನಿನ್ ಮನೆನ ಬಾಡ್ಗೆ ಕೊಡು. ಹಾ ಸರಿ ತಕೋ, ಆದ್ರೆ ನನ್ ಮನೇನ ಚೆನ್ನಾಗಿಟ್ಕೊಳ್ಬೇಕು. ಪಪಾಯ ಅದರ ಮನೆನ ಸ್ವಲ್ಪ ದಿವಸ ಕಾಗೆಗೆ ಕೊಡುತ್ತೆ. ಆಮೇಲೆ ಕಾಲು ಕಾಗೆಯ ನೆಂಟ್ರೆಲ್ಲ ಬಂದು ಹೋಗ್ಬಿಡ್ತಾರೆ. ಆಮೇಲೆ ಆ ಕಾಗೆಯ ನೆಂಟ್ರು ಮನೇನ ಎಷ್ಟು ಗಲೀಜ್ ಮಾಡಿದ್ರು ಅಂದ್ರೆ ಅದನ್ ನೋಡಿ ದಪ್ಪ ಪಪಾಯಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಏ ಕಾಲುಕಾಗೆ, ನೀನ್ ಎಷ್ಟು ಗಲೀಜು, ನೀನ್ ನನ್ ಮನೆನೆಲ್ಲ ಹಾಳು ಮಾಡಾಕ್ದೆ. ಹಾಗಾದ್ರೆ ಸ್ವಚ್ಛ ಮಾಡೋ, ನನ್ ಕೆಲ್ಸ ಆಯ್ತು, ನಂಗೇನು ಏನಾದ್ರೂ ಇನ್ನು. ಆ ದಪ್ಪ ಪಪಾಯ ಇದನ್ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಳತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮಳೆಗಾಲ ಶುರುವಾಗತ್ತೆ. ಎಲ್ಲರೂ ಅವರವರ ಮನೆ ಕಟ್ಕೊಂಡಿದ್ರು. ಬರೀ ಕಾಲು ಕಾಗೆ ಮತ್ತೆ ಚಮೇಲಿ ಗುಬ್ಬಚ್ಚಿ ಮಾತ್ರ ಮನೆ ಕಟ್ಕೊಂಡಿರ್ಲಿಲ್ಲ. ಪಾಪ ಚಮೇಲಿ ತುಂಬಾನೇ ಕಷ್ಟಪಡ್ತಿತ್ತು. ಆದ್ರೆ ಅದಕ್ಕೆ ಮನೆ ಕಟ್ಟಕ್ಕೆ ಒಂದ್ ಸ್ವಲ್ಪ ವಸ್ತುಗಳೇ ಸಿಗ್ಲಿಲ್ಲ. ಆದ್ರೆ ಚಮೇಲಿ ಗುಬ್ಬಚ್ಚಿ ತುಂಬಾ ಒಳ್ಳೇದು. ಪಪಾಯ ಅಣ್ಣ, ನಾನ್ ನಿಮ್ ಮನೇಲಿ ಇರ್ಲಾ? ಮಳೆ ಬೇರೆ ಬರ್ತಿದೆ, ನನ್ ಮಕ್ಳಿಗೂ ತುಂಬಾ ಹಸಿವಾಗಿದೆ. ಹಾ ಚಮೇಲೆ ಇರು, ಆದ್ರೆ ಚೆನ್ನಾಗಿಟ್ಕೋ. ಕಾಲುಕಾಗೆ ಮೊದ್ಲಿದ್ದ ಇಲ್ಲಿ, ಅವನೆಲ್ಲ ಗಲೀಜ್ ಮಾಡಾಕಿದಾನೆ ಗೊತ್ತಾ.
ಸ್ವಲ್ಪ ಹೊತ್ತಾದ್ಮೇಲೆ ಕಾಗೆ ಮಳೆಯಲ್ಲಿ ತುಂಬಾನೇ ನೆಂದೋಗಿತ್ತು. ಆಮೇಲೆ ಅದಕ್ಕೆ ತುಂಬಾನೇ ಚಳಿ ಆಗ್ತಿತ್ತು. ಆಮೇಲೆ ಅದು ತಿರ್ಗಾ ದಪ್ಪ ಪಪಾಯ ಹತ್ರನೇ ಬರುತ್ತೆ. ಅಣ್ಣ ಅಣ್ಣ, ನನ್ನನ್ನು ಕೂಡ ನಿನ್ ಮನೆಗೆ ತಕೋ, ನಂಗೆ ತುಂಬಾ ಚಳಿ ಆಗ್ತಾ ಇದೆ. ಇಲ್ಲ ಕಾಲು, ನಿನ್ನಂಥವ್ರಿಗೆ ನನ್ನ ಮನೆಯಲ್ಲಿ ಪ್ರವೇಶ ಇಲ್ಲ ಇನ್ನು. ಅದ್ರ ಮೇಲೆ ಚಮೇಲಿ ಮತ್ತೆ ಅವಳ ಮಗಳಿದ್ದಾರೆ, ಹಾಗಾಗಿ ಅವಳಿಗೆ ಜಾಗನೂ ಇಲ್ಲ. ಕಾಲು ಕಾಗೆ ಇದನ್ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಆಮೇಲೆ ಮಳೆಗಾಲನೂ ಮುಗ್ದು ಹೋಗುತ್ತೆ. ಆಮೇಲೆ ಎಲ್ಲಾ ಪಕ್ಷಿಗಳು ಅದರದರ ಜಾಗಕ್ಕೆ ತಿರ್ಗಾ ಹೋಗ್ಬಿಡುತ್ತೆ. ಆಮೇಲೆ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ದಿವಸಗಳ ನಂತರ ಆ ಕಾಡಿಗೆ 2 ಭಯಂಕರವಾದ ಹದ್ದು ಬರುತ್ತೆ. ಅದು ಎಲ್ಲಾನು ತಿಂತಿತ್ತು. ಆಮೇಲೆ ಮರದಲ್ಲಿದ್ದ ಹಣ್ಣುಗಳನ್ನು ನಾಶ ಮಾಡ್ತಿತ್ತು. ಅದು ತುಂಬಾ ಪಕ್ಷಿಗಳನ್ನ ಕೊಂದು ತಿಂತಾ ಇತ್ತು. ಇವಾಗದು ದಪ್ಪ ಪಪಾಯ ಮರದ ಹಣ್ಣನ್ನ ನಾಶ ಮಾಡಕ್ಕೆ ಅಂತ ಬರ್ತಿತ್ತು. ನೀನ್ ಹೇಗ್ ಉಳಿತೀಯ? ನಿನ್ನ ಹಣ್ಣು ಹಾಳು ಮಾಡಾಕ್ತೀನಿ ನಾನು, ಮತ್ತೆ ಹೇಗ್ ಬದುಕಿರ್ತೀಯ? ಇಲ್ಲ ಅಣ್ಣ, ನನ್ನನ್ನು ಕೊಲ್ಬೇಡ, ಫಸಲು ಹಾಳು ಮಾಡಬೇಡ ನಂದು. ನಾನಿಲ್ಲಿ ಎಲ್ಲಾರ್ಗೂ ಇರೋಕ್ಕೆ ಮನೆ ಕೊಡ್ತೀನಿ. ನಂಗೇನಾದ್ರೂ ಆದ್ರೆ ಆ ಪಕ್ಷಿಗಳಿಗೆಲ್ಲ ಮನೆ ಇರಲ್ಲ. ಅದ್ರಿಂದ ನಮಗೇನ್ ಲಾಭ? ನಾವಂತೂ ಫಸ್ಲು ಹಾಳು ಮಾಡಿಯೇ ಇರೋದು. ನಾವೀ ಕಾಡನ್ನ ಸರ್ವನಾಶ ಮಾಡಾಕ್ತೀವಿ, ಮತ್ತೆ ಇಲ್ಲಿರೋ ಪಕ್ಷಿಗಳನ್ನೆಲ್ಲ ತಿಂದು ಬಿಡ್ತೀವಿ. ಅವಾಗ ಹಿಂದೆಯಿಂದ ಚಮೇಲಿ ಹಾರ್ಕೊಂಬರತ್ತೆ. ಅವಾಗದು ನೋಡತ್ತೆ ಆ ಹದ್ದು ದಪ್ಪ ಪಪಾಯನ ತುಂಬಾ ಹೊತ್ತಿನಿಂದ ಟಾರ್ಚರ್ ಮಾಡ್ತಿತ್ತು. ಆಮೇಲೆ ಅದು ತಕ್ಷಣ ಅಲ್ಲಿಗೆ ಹೋಗುತ್ತೆ. ಏ ಭಯಂಕರವಾದ ಹದ್ದು, ದಪ್ಪ ಪಪ್ಪಾಯ ಅಂಕಲಿನಿಂದ ದೂರ ಹೋಗು. ನೀನ್ ಅವ್ರನ್ನ ಈ ತರ ಟಾರ್ಚರ್ ಮಾಡಂಗಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಅವ್ರನ್ನ ಹೀಗ್ ಟಾರ್ಚರ್ ಮಾಡಿದ್ರೆ ಅವಾಗ ನೀನ್ ನನ್ ಜೊತೆ ಜಗಳ ಆಡ್ಬೇಕಾಗತ್ತೆ. ಅರೆ ಪಕ್ಷಿ, ನೀ ನನಗೇನ್ ಮಾಡಕ್ಕಾಗತ್ತೆ? ನಾನಂತೂ ಇದನ್ನ ತಿಂದಾಕ್ತೀನಿ. ಹಾಗಾದ್ರೆ ಬಾ ನೋಡೋಣ. ಗುಬ್ಬಚ್ಚಿ ಮತ್ತೆ ಹದ್ದಿನ ಜಗಳ ಜಾಸ್ತಿ ಆಗ್ತಾನೆ ಇತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಹದ್ದನ್ನ ಕಾಡಿನ ಇನ್ನೊಂದು ಕಡೆ ಕರ್ಕೊಂಡು ಹೋಗತ್ತೆ. ಅಲ್ಲಿ ಶಿಕಾರಿಗಳು ಬಲೆ ಹಾಕಿಟ್ಟಿದ್ರು. ಆ ಹದ್ದು ಚಮೇಲಿ ಗುಬ್ಬಚ್ಚಿನ ಹೇಗಾದ್ರೂ ಹಿಡಿಬೇಕು ಅಂತ ಅದರ ಹಿಂದೆ ಹೋಗ್ತಿತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಬಲೆ ಹತ್ರ ಹೋಗ್ಬಿಡತ್ತೆ. ಆಮೇಲೆ ಅಲ್ಲಿಂದ ಸಡನ್ ಆಗಿ ಬೇರೆ ಕಡೆ ಹಾರೋಗತ್ತೆ. ಆ ಹದ್ದು ತುಂಬಾ ಸ್ಪೀಡಾಗಿ ಹಾರ್ತಿದ್ದಿದ್ರಿಂದ ಅದಕ್ಕೆ ಸಡನ್ ಆಗಿ ಬೇರೆ ಕಡೆ ಹಾರಕ್ಕಾಗ್ಲಿಲ್ಲ. ಆದ್ರಿಂದ ಅದು ಬಲೆಯಲ್ಲಿ ಸಿಗಾಕೊಂಡ್ಬಿಡತ್ತೆ. ಆಮೇಲೆ ಶಿಕಾರಿ ಬಂದು ಹದ್ದನ್ನ ತಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ಚಮೇಲಿ ಗುಬ್ಬಚ್ಚಿ ತಿರ್ಗಾ ದಪ್ಪ ಪಪಾಯ ಮರದ ಹತ್ರ ಬರತ್ತೆ. ಚಮೇಲಿ, ತುಂಬ ಧನ್ಯವಾದಗಳು. ನೀನ್ ತುಂಬಾ ಒಳ್ಳೆಯವಳು. ನೀನ್ ನಿನ್ ಜೀವದ ಮೇಲೆ ಆಟ ಆಡಿ ನನ್ನನ್ನು ಕಾಪಾಡ್ದೆ. ಏನು ತೊಂದ್ರೆ ಇಲ್ಲ ಅಂಕಲ್. ನಿಮ್ಗೆ ಏನ್ ಅವಶ್ಯಕತೆ ಇದ್ರು ನನ್ನ ಹತ್ರ ಹೇಳಿ. ನಿಮ್ಮನ್ನ ಯಾರು ಈ ತರ ಟಾರ್ಚರ್ ಮಾಡಬಾರ್ದು. ಹಾ ಚಮೇಲಿ, ನಿಂಗೇನಾದ್ರೂ ಸಮಸ್ಯೆ ಆದ್ರೆ ನನ್ನ ಹತ್ರ ಬಾ. ನೀನೆಲ್ಲಾ ಸಮಸ್ಯೆನ ನಿವಾರಣೆ ಮಾಡ್ತೀನಿ ನಾನು. ಇಲ್ಲ, ನನ್ಗೇನು ತೊಂದ್ರೆ ಇಲ್ಲ. ದಪ್ಪ ಪಪಾಯ ಅಂಕಲ್, ನಾನೀಗ ನನ್ ಮನೆ ಕಟ್ಟಕ್ಕೆ ಅಂತ ಕೋಲ್ಗಳನ್ನ ಹುಡುಕ್ತಾ ಇದ್ದೀನಿ. ಯಾಕಂದ್ರೆ ತಿರ್ಗಾ ಮಳೆಗಾಲ ಬರ್ತಿದ್ಯಲ್ಲ. ಅರೆ ಚಮೇಲಿ, ನೀನ್ ಮನೆ ಮಾಡ್ಬೇಕಂತಿಲ್ಲಮ್ಮ. ನಿನ್ ಮನೆ ಇದ್ದಿದ್ಯಲ್ಲ, ನೀನು ನನ್ ಮನೇಲಿರು. ಅರೆ ದಪ್ಪ ಪಪಾಯ ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹಾ ಚಮೇಲಿ, ನೀನ್ ನನ್ನ ಜೀವ ಕಾಪಾಡಿದ್ಯಾ. ನಿಂಗೆ ಇಷ್ಟಂತೂ ನಾನು ಮಾಡ್ಬೋದಮ್ಮ. ಇದನ್ ನೀನು ನಿನ್ನ ಅಂಕಲ್ನ ಮನೆ ಅಂದ್ಕೋ ಅಮ್ಮ. ನಿಂಗೆ ಯಾವಾಗ ಮನ್ಸಾದ್ರೂ ಮಳೆ ಬಂದ್ರು ಇಲ್ಲಿಗೆ ಬಾ. ನೀನು ಆರಾಮಾಗಿರು ಇಲ್ಲಿ. ನೀನು ನಿನ್ನನ್ ಬಿಟ್ರೆ ಬೇರೆ ಯಾರು ಈ ಮನೇಲಿರಲ್ಲ. ಇನ್ಮುಂದೆ ಇದು ನಿನ್ ಮನೆ. ಹಾಗಾದ್ರೆ ನೀವು ಇವತ್ತಿನಿಂದ ನನ್ನ ದಪ್ಪ ಪಪಾಯ ಚಿಕ್ಕಪ್ಪ ಹಾಗೆ ಅನ್ಕೋ ಇನ್ನು. ಆಮೇಲಿಂದ ದಪ್ಪ ಪಪಾಯನು ಗುಬ್ಬಚ್ಚಿನೂ ಒಟ್ಟಿಗೆ ಇರ್ತಾ ಇದ್ರು. ಅವರಿಬ್ರು ತುಂಬಾ ಖುಷಿಯಾಗಿದ್ರು. ಆಮೇಲೆ ತುಂಬಾನೇ ಚೆನ್ನಾಗಿದ್ರು. ಗುಬ್ಬಚ್ಚಿ ಅದರ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ, ನಾವು ಹೇಗಿರ್ತೀವೋ ಹಾಗೆ ನಮ್ಗೆ ಸಿಗತ್ತೆ. ಒಂದ್ ವೇಳೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೊಳ್ಳೇದೇ ಸಿಗತ್ತೆ. ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಗೂ ಕೆಟ್ಟದೇ ಸಿಗತ್ತೆ.